ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಭಗವದ್ಗೀತೆಯ 16ನೇ ಅಧ್ಯಾಯದ ಬಗ್ಗೆ. ಇದರಲ್ಲಿ ಮನುಷ್ಯರಲ್ಲಿ ಕಾಣುವ 2 ಮುಖ್ಯ ಪ್ರವೃತ್ತಿಗಳ ಬಗ್ಗೆ ಹೇಳಿದೆ ಅಲ್ವಾ? ಹೌದು. ಒಂದು ದೈವಿ, ಇನ್ನೊಂದು ಆಸುರಿ. ಹೌದು. ಹೌದು, ಈ ದೈವಿ ಮತ್ತು ಆಸುರಿ ಸಂಪತ್ತುಗಳು ಇವು ನಮ್ಮ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಗೀತೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಿಜ. ಯಾವುದು ನಮ್ಮನ್ನ ಮುಕ್ತಿಗೆ ದಾರಿ ಮಾಡುತ್ತೆ, ಯಾವುದು ಸಂಸಾರ ಬಂಧನದಲ್ಲಿಡುತ್ತೆ ಅನ್ನೋದು ಇದರಿಂದ ಗೊತ್ತಾಡುತ್ತೆ. ಖಂಡಿತ. ನಮ್ಮಲ್ಲಿರೋ ಗುಣಗಳೇ ನಮ್ಮ ಅಂತಿಮ ಗತಿಯನ್ನ ನಿರ್ಧರಿಸುತ್ತೆ ಅಂತ ಗೀತೆಯ ಆಶಯ. ದೈವಿ ಗುಣಗಳು ಅಂದ್ರೆ ದೇವತೆಗಳಿಗೆ ಸಹಜವಾದ ಗುಣಗಳು ಮೋಕ್ಷಕ್ಕೆ ದಾರಿ. ಹಾಗಾದ್ರೆ ಆಸುರಿ ಗುಣಗಳು? ಅವು ರಾಕ್ಷಸಿ ಸ್ವಭಾವದ ಗುಣಗಳು. ಅವು ಬಂಧನವನ್ನ ಇನ್ನಷ್ಟು ಗಟ್ಟಿ ಮಾಡ್ತವೆ. ಸರಿ. ಹಾಗಾದ್ರೆ ಮೊದಲು ಈ ದೈವಿ ಸಂಪತ್ತು ಅಂದ್ರೆ ಏನು, ಯಾವ ಗುಣಗಳು ಅಂತ ಸ್ವಲ್ಪ ವಿವರವಾಗಿ ನೋಡೋಣವೇ? ಭಾಷ್ಯದಲ್ಲಿ ಬಹಳಷ್ಟು ಲಕ್ಷಣಗಳನ್ನ ಪಟ್ಟಿ ಮಾಡಿದ್ದಾರಲ್ವಾ? ಹೌದು, ಸುಮಾರು 26 ಗುಣಗಳನ್ನ ಹೇಳ್ತಾರೆ. ಉದಾಹರಣೆಗೆ ಅಭಯಂ ಅಂದ್ರೆ ಭಯ ಇಲ್ಲದಿರುವುದು, ಸತ್ವ ಸಂಶುದ್ಧಿ ಅಂದ್ರೆ ಮನಸ್ಸಿನ ಶುದ್ಧತೆ, ಮೋಸ ಮಾಡದೇ ಇರುವುದು. ಜ್ಞಾನಯೋಗದಲ್ಲಿ ಸ್ಥಿರತೆ ಕೂಡ ಇದರಲ್ಲಿ ಬರುತ್ತಲ್ವಾ? ಹೌದು. ಮತ್ತೆ ದಾನ, ದಮ ಅಂದ್ರೆ ಬಾಹ್ಯ ಇಂದ್ರಿಯಗಳ ನಿಗ್ರಹ, ಯಜ್ಞ, ಸ್ವಾಧ್ಯಾಯ, ತಪಸ್ಸು, ಆರ್ಜವ ಅಂದ್ರೆ ಸರಳತೆ. ಹೀಗೆ ಇನ್ನೂ ಇದೆಯಲ್ಲ, ಅಹಿಂಸೆ, ಸತ್ಯ. ಖಂಡಿತ. ಅಹಿಂಸೆ, ಸತ್ಯ ಅಂದ್ರೆ ಹಿತವಾದ, ನಿಜವಾದ ಮಾತು. ಅಕ್ರೋಧ ಅಂದ್ರೆ ಕೋಪ ಇಲ್ಲದಿರೋದು. ತ್ಯಾಗ, ಶಾಂತಿ, ಅಪೈಶುಣಂ ಅಂದ್ರೆ ಚಾಡಿ ಹೇಳದೇ ಇರೋದು. ದಯೆ, ಮೃದುತ್ವ, ಲಜ್ಜೆ. ಹೌದು. ದಯಾ, ಅಲೋಲುಪ್ತ್ವಂ ಅಂದ್ರೆ ಇಂದ್ರಿಯ ಚಾಪಲ್ಯ ಇಲ್ಲದಿರೋದು. ಮಾರ್ಧವಂ ಅಂದ್ರೆ ಮೃದುತ್ವ. ಹ್ರೀಹಿ ಅಂದ್ರೆ ಲಜ್ಜೆ. ಅಚಾಪಲಂ ಅಂದ್ರೆ ಅನಾವಶ್ಯಕ ಚಟುವಟಿಕೆ ಇಲ್ಲದಿರೋದು. ತೇಜಸ್ಸು, ಕ್ಷಮೆ, ಧೈರ್ಯ, ಶೌಚ ಅಂದ್ರೆ ಶುಚಿತ್ವ. ಅದ್ರೋಹ ಅಂದ್ರೆ ದ್ರೋಹ ಚಿಂತಿಸದಿರೋದು. ನಾತಿಮಾನಿತ ಅಂದ್ರೆ ಅತಿಯಾದ ಅಭಿಮಾನ ಇಲ್ಲದಿರೋದು. ಇವೆಲ್ಲವೂ ದೈವಿ ಸಂಪತ್ತಿನ ಲಕ್ಷಣಗಳು. ಇವೆಲ್ಲ ಒಂಥರ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ನಡವಳಿಕೆಗಳನ್ನ ಶುದ್ಧವಾಗಿಡೋಕೆ ಸಹಾಯ ಮಾಡುತ್ತವೆ ಅನ್ಸುತ್ತೆ. ನಿಜ. ಇವು ನಮ್ಮನ್ನ ಅರಿವಿನ ಕಡೆಗೆ, ಶಾಂತಿಯ ಕಡೆಗೆ ಕೊಂಡೊಯ್ತವೆ. ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಇದನ್ನೇ ಹೇಳೋದು, ನೀನು ದೈವಿ ಸಂಪತ್ತಿನೊಂದಿಗೆ ಹುಟ್ಟಿದ್ದೀಯಾ, ಚಿಂತಿಸ್ಬೇಡ ಅಂತ. ಹೌದು ಹೌದು, ಅದು 5ನೇ ಶ್ಲೋಕದಲ್ಲಿ ಬರುತ್ತೆ. ಈ ದೈವಿ ಸಂಪತ್ತು ಮೋಕ್ಷಕ್ಕೆ ದಾರಿ ಅಂತ ಭಾಷ್ಯ ಕೂಡ ಹೇಳುತ್ತೆ. ಇದಕ್ಕೆ ಪೂರ್ತಿ ವಿರುದ್ಧವಾದದ್ದು ಆಸುರಿ ಸಂಪತ್ತು. ಇದು ಬಂಧನಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಆ ಆಸುರಿ ಗುಣಗಳು ಯಾವುವು? ಅದರ ಲಕ್ಷಣಗಳು: ದಂಭ ಅಂದ್ರೆ ಧರ್ಮದ ಹೆಸರಲ್ಲಿ ಆಡಂಬರ ಮಾಡೋದು. ದರ್ಪ ಅಂದ್ರೆ ವಿದ್ಯೆ, ಹಣದಿಂದ ಬರುವ ಅಹಂಕಾರ. ಅತಿಮಾನ ಅಂದ್ರೆ ತನ್ನನ್ನೇ ತಾನು ತುಂಬ ಪೂಜ್ಯ ಅಂತ ತಿಳಿಯೋದು. ಹೌದು. ಮತ್ತೆ ಕ್ರೋಧ, ಪಾರುಷ್ಯ ಅಂದ್ರೆ ಕಠೋರ ಮಾತು, ಕ್ರೂರ ನಡವಳಿಕೆ. ಮತ್ತೆ ಮುಖ್ಯವಾಗಿ ಅಜ್ಞಾನಂ ಅಂದ್ರೆ ಏನು ಸರಿ, ಏನು ತಪ್ಪು ಅನ್ನೋ ವಿವೇಕ ಇಲ್ಲದಿರೋದು. ಓ, ಅಂದ್ರೆ ಇಂಥವರಿಗೆ ಪ್ರವೃತ್ತಿ, ನಿವೃತ್ತಿ, ಧರ್ಮದಲ್ಲಿ ತೊಡಗೋದು, ಅಧರ್ಮದಿಂದ ಹಿಂದೆ ಸರಿಯೋದು, ಇದರ ಅರಿವೇ ಇರೋದಿಲ್ವಾ? ಹೌದು. ಗೀತೆ 16.7 ಅದನ್ನೇ ಹೇಳುತ್ತೆ. ಅವರಲ್ಲಿ ಶುಚಿತ್ವ, ಸದಾಚಾರ, ಸತ್ಯ ಇರೋದಿಲ್ಲ. ಅವರ ದೃಷ್ಟಿಕೋನವೇ ಬೇರೆ ಇರುತ್ತೆ. ಅವರ ದೃಷ್ಟಿಕೋನ ಅಂದ್ರೆ? ಅವರ ಪ್ರಕಾರ ಈ ಜಗತ್ತು ಅನ್ನೋದು ಸುಳ್ಳು. ಇದಕ್ಕೆ ಧರ್ಮ ಅಧರ್ಮಗಳ ಆಧಾರವೇ ಇಲ್ಲ. ಇದಕ್ಕೊಬ್ಬ ನಿಯಂತ್ರಕನಾದ ಈಶ್ವರನೂ ಇಲ್ಲ. ಇದು ಕೇವಲ ಸ್ತ್ರೀ ಪುರುಷರ ಕಾಮದಿಂದ ಹುಟ್ಟಿದ್ದು, ಹೀಗೆಲ್ಲ ವಾದ ಮಾಡ್ತಾರೆ. ಇದು ಸ್ವಲ್ಪ ಲೋಕಾಯತಿಕರ ವಾದದ ತರ ಕೇಳಿಸುತ್ತೆ. ಹೌದು. ಭಾಷ್ಯದಲ್ಲಿ ಆ ರೀತಿಯ ಸೂಚನೆ ಇದೆ. ಇವರು ಅಲ್ಪಬುದ್ಧಿಯವರು, ಕ್ರೂರ ಕರ್ಮಗಳನ್ನು ಮಾಡುವವರು, ಜಗತ್ತಿಗೆ ಶತ್ರುಗಳು ಆಡ್ತಾರೆ ಅಂತ ಗೀತೆ 16:9 ಹೇಳುತ್ತೆ. ಅವರಿಗೆ ತೀರಿಸಲಾಗದ ಆಸೆಗಳು, ಕಾಮನೆಗಳು ಇರ್ತವೆ. ದಂಭ, ಮಾನ, ಮದ ಇವುಗಳಿಂದ ತಪ್ಪು ದಾರಿಯಲ್ಲೇ ನಡೀತಾರಾ? ಖಂಡಿತ. ಮೋಹದಿಂದ ತಪ್ಪು ನಿರ್ಧಾರಗಳನ್ನೇ ಸರಿ ಅಂತ ನಂಬಿ ಅಶುದ್ಧ ವ್ರತಗಳನ್ನ ಮಾಡ್ತಾರೆ. ಸಾಯೋವರೆಗೂ ಚಿಂತೆಯಲ್ಲೇ ಇರ್ತಾರೆ. ಕಾಮೋಪಭೋಗವೇ ಜೀವನದ ಗುರಿ ಅಂತ ಭಾವಿಸ್ತಾರೆ. ನೂರಾರು ಆಸೆಗಳ ಬಲೆಯಲ್ಲಿ ಸಿಕ್ಕಿ ಕಾಮ, ಕ್ರೋಧಗಳಿಗೆ ಅಧೀನರಾಗಿ ಅನ್ಯಾಯದಿಂದ ಸಂಪತ್ತು ಗಳಿಸಕ ನೋಡ್ತಾರೆ. ಹೌದು. ಗೀತೆಯಲ್ಲೇ 16, 13, 15 ಅವರ ಮನಸ್ಥಿತಿಯನ್ನ ವಿವರಿಸಿದೆ. ಇವತ್ತು ಇದನ್ನ ಗಳಿಸ್ದೆ, ನಾಳೆ ಅದನ್ನ ಗಳಿಸ್ತೀನಿ. ಈ ಶತ್ರುವನ್ನ ಕೊಂದೆ, ಬೇರೆಯವರನ್ನು ಕೊಲ್ತೀನಿ. ನಾನೇ ಈಶ್ವರ, ನಾನೇ ಭೋಗಿ, ಸಿದ್ಧ, ಬಲಶಾಲಿ, ಸುಖಿ. ನಾನು ಶ್ರೀಮಂತ, ದೊಡ್ಡ ಕುಲದವನು, ನನಗೆ ಸಮಾನರು ಯಾರು?
ಈ ಥರದ ಅಹಂಕಾರದ ಆಲೋಚನೆಗಳು. ಅಯ್ಯೋ, ಹೀಗೆ ಯೋಚನೆ ಮಾಡ್ತಾ ಇದ್ರಿ ಏನಾಗುತ್ತೆ? ಗೀತೆ 16.16 ಹೇಳೋ ಹಾಗೆ ಇವರು ಅನೇಕ ಚಿತ್ತಭ್ರಮೆಗಳಿಂದ ಮೋಹದ ಬಲಿಯಲ್ಲಿ ಸಿಕ್ಕಿ ಕಾಮಭೋಗಗಳಲ್ಲಿ ಮುಳುಗಿ ಕೊನೆಗೆ ಅಶುಚಿಯಾದ ನರಕದಲ್ಲಿ ಬೀಳ್ತಾರೆ ಅಂತ. ಅವರು ತಮ್ಮಲ್ಲಿ ಮತ್ತು ಇತರರಲ್ಲಿರೋ ಭಗವಂತನನ್ನೇ ದ್ವೇಷಿಸ್ತಾರೆ ಅಂತನೂ ಹೇಳುತ್ತೆ ಅಲ್ವಾ? ಹೌದು. 16.18 ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವುಗಳನ್ನೇ ಆಶ್ರಯಿಸಿ ತಮ್ಮ ದೇಹದಲ್ಲಿ ಇತರರ ದೇಹದಲ್ಲಿರೋ ಪರಮಾತ್ಮನನ್ನ ದ್ವೇಷಿಸ್ತಾರೆ. ಒಳ್ಳೆಯವರಲ್ಲಿ ದೋಷ ಹುಡುಕ್ತಾರೆ. ಇಂಥವ್ರಿಗೆ ಗತಿಯೇನು ಅಂತ ಹೇಳುತ್ತೆ ಗೀತೆ? ಇಂತಹ ಕ್ರೂರ ಅಧರ್ಮದಲ್ಲಿರೋರನ್ನ ಭಗವಂತನು ಮತ್ತೆ ಮತ್ತೆ ಸಂಸಾರದಲ್ಲಿ ಆಸುರಿ ಯೋನಿಗಳಲ್ಲಿ ಅಂದ್ರೆ ಹುಲಿ, ಸಿಂಹದಂತಹ ಜನ್ಮಗಳಲ್ಲಿ ಹುಟ್ಟಿಸ್ತೀನಿ ಅಂತ ಹೇಳ್ತಾನೆ. 16.19-20 ಅವರು ನನ್ನನ್ನು ಸೇರದೆ ಇನ್ನೂ ಕೆಳಮಟ್ಟದ ಗತಿಗೆ ಹೋಗ್ತಾರೆ ಅಂತ. ಈ ಎಲ್ಲ ಕೆಟ್ಟದ್ದಕ್ಕೂ ಮೂಲ ಏನು ಅಂತ ಗೀತೆ ಗುರುತಿಸುತ್ತಾ? ಹೌದು. 3 ದ್ವಾರಗಳನ್ನ ಹೇಳುತ್ತೆ ನರಕಕ್ಕೆ ಮತ್ತು ಆತ್ಮನಾಶಕ್ಕೆ ಕಾರಣ ಅಂತ. 16.21 ಅವು ಕಾಮ ಅಂದ್ರೆ ಅತಿಯಾದ ಆಸೆ, ಕ್ರೋಧ ಅಂದ್ರೆ ಕೋಪ ಮತ್ತು ಲೋಭ ಅಂದ್ರೆ ದುರಾಸೆ. ಇವು 3ನ್ನೂ ಬಿಡ್ಬೇಕು ಅಂತ ಒತ್ತಿ ಹೇಳುತ್ತೆ. ಈ 3ನ್ನ ಬಿಟ್ರೆ ಆಗ ಮನುಷ್ಯ ತನಗೆ ಒಳ್ಳೇದನ್ನ ಮಾಡಿಕೊಂಡು ಪರಮಗತಿಯನ್ನ ಅಂದ್ರೆ ಮೋಕ್ಷವನ್ನ ಹೊಂದುತ್ತಾನೆ ಅಂತ ಗೀತೆ 16.22 ಭರವಸೆ ಕೊಡುತ್ತೆ. ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು, ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ನಿರ್ಧರಿಸೋದು ಹೇಗೆ? ಎಲ್ಲರಿಗೂ ಇದು ಗೊತ್ತಾಗ್ಬೇಕಲ್ಲ. ಅದಕ್ಕೆ ಗೀತೆ ಬಹಳ ಮುಖ್ಯವಾದ ಒಂದು ಸೂತ್ರ ಕೊಡುತ್ತೆ. 16.24 ಕಾರ್ಯ ಅಕಾರ್ಯಗಳ ವ್ಯವಸ್ಥೆಯಲ್ಲಿ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ತಿಳಿಯೋದಕ್ಕೆ ಶಾಸ್ತ್ರವೇ ಪ್ರಮಾಣ, ಶಾಸ್ತ್ರವೇ ಆಧಾರ ಅಂತ. ಓಹೋ, ಅಂದ್ರೆ ನಮ್ಮ ಇಷ್ಟದ ಪ್ರಕಾರ ನಡೆದ್ರೆ ಆಗೋದಿಲ್ವಾ? ಇಲ್ಲ. ಶಾಸ್ತ್ರದ ವಿಧಿಯನ್ನ ಬಿಟ್ಟು ಯಾರು ಕೇವಲ ತಮ್ಮ ಕಾಮನೆಯಂತೆ, ಇಚ್ಛೆಯಂತೆ ಕಾಮಕಾರತಃ ನಡೀತಾರೋ ಅವರಿಗೆ ಸಿದ್ಧಿಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ಸಿಗೋದಿಲ್ಲ ಅಂತ ಗೀತೆ 16.23 ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ದೈವೀ ಗುಣಗಳು ಬೆಳಕಿನ ಕಡೆ, ಆಸುರಿ ಗುಣಗಳು ಕತ್ತಲೆಯ ಕಡೆ. ನಮ್ಮ ಆಯ್ಕೆ ನಮ್ಮ ಕೈಯಲ್ಲಿದೆ, ಅದರ ದಾರಿದೀಪ ಮಾತ್ರ ಶಾಸ್ತ್ರ. ಖಂಡಿತವಾಗಿ. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಯೋಚನೆಗಳಲ್ಲಿ, ಮಾತುಗಳಲ್ಲಿ, ನಡವಳಿಕೆಗಳಲ್ಲಿ ಈ ದೈವೀ ಗುಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವ್ಯಾ ಅಥವಾ ಆಸುರಿ ಗುಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವ್ಯಾ ಅಂತ ಪ್ರಾಮಾಣಿಕವಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಹುಶಃ ಬಹಳ ಮುಖ್ಯ. ನಮ್ಮ ಕರ್ಮಗಳನ್ನ ಶಾಸ್ತ್ರದ ವಿವೇಕಕ್ಕೆ ಅನುಗುಣವಾಗಿ ಅರಿವಿಂದ ರೂಪಿಸ್ಕೊಳ್ಳೋದರ ಮಹತ್ವ ಇದೆಯಲ್ಲ, ಅದು ನಮ್ಮ ಉನ್ನತಿಗೆ, ನಮ್ಮ ನಿಜವಾದ ಕಲ್ಯಾಣಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಅರಿಯೋದೇ ಒಂದು ದೊಡ್ಡ ಹೆಜ್ಜೆ ಅಂತ ನನಗನ್ಸುತ್ತೆ.